ಡಿ ಬಾಸ್ ಅಭಿಮಾನಿಗಳೇ, ಇದು ನಿಮಗಾಗಿಯೇ ಇರೋ ಸುದ್ದಿ. ನಿಮಗೆ ಖುಷಿ ಪಡೋ ನ್ಯೂಸ್. ನಿಮ್ಮ ತಗಡು ಬಾಸ್ಗೂ ಜಾಮೀನು ಸಿಗುತ್ತಂತೆ. ಪೊರ್ಕಿ 100ಕ್ಕೆ 100ರಷ್ಟು ರಿಲೀಸ್ ಆಗ್ತಾನಂತೆ. ಯಾಕೆ, ಏನು, ಯಾರು ಹೇಳಿದ್ರು ಅಂತ ನೀವೇ ನೋಡ್ಬಿಡಿ. ದರ್ಶನ್ ಸಿನಿಮಾಗಳೇ ಹಾಗೆ. ತೆರೆಗಪ್ಪಳಿಸಿದ ಬಹುಪಾಲು ಸಿನಿಮಾಗಳು ಶತಕ ಬಾರಿಸ್ತಾ ಇದ್ವು. 100 ದಿನ ಪೂರೈಸಿದ ಮೇಲೆ ನಿಧಾನಕ್ಕೆ ಥಿಯೇಟರ್ಗಳಿಂದ ಎತ್ತಂಡೆ ಆಗ್ತಾ ಇದ್ವು. ಕಾಕತಾಳೀಯ ನೋಡಿ. ಕೊಲೆ ಕೇಸ್ನಲ್ಲಿ ಜೈಲು ಪಾಲಾದ ಪೊರ್ಕಿಗೆ 100 ದಿನ ಪೂರೈಸಿದ ಬಳಿಕ ಬಿಡುಗಡೆಯ ಕನಸು ಚಿಗುರೊಡೆದಿದೆ. ತಗಡು ಪಾಸ್ ದರ್ಶನ್ ಪಕ್ಕಾ ರಿಲೀಸ್ ಆಗ್ತಾನಂತೆ. 100% ರಿಲೀಸ್ ಆಗ್ತಾನಂತೆ ಜಗ್ಗುದಾದ. ದರ್ಶನ್ ಪರ ವಕೀಲರಿಗೆ ಭಾರೀ ವಿಶ್ವಾಸ. ಡೆವಿಲ್ ಗ್ಯಾಂಗ್ನ 3 ರಕ್ಕಸರಿಗೆ ಜಾಮೀನು ಸಿಕ್ಕಿದೆ. ಆರೋಪಿ ಕೇಶವಮೂರ್ತಿ, ಕಾರ್ತಿಕ್, ನಿಖಿಲ್ಗೆ ಸೆರೆವಾಸದಿಂದ ಮುಕ್ತಿ ಸಿಕ್ಕಿದೆ. ಈ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಲ್ಲಿರುವ ಪೊರ್ಕಿನ ಭೇಟಿ ಮಾಡಿ 45 ನಿಮಿಷ ಚರ್ಚಿಸಿದ್ರು. ಬಳಿಕ ಮಾತನಾಡಿದ ಅವರು, ದರ್ಶನ್ 100% ರಿಲೀಸ್ ಆಗ್ತಾರೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ನಮಗೆ ಇವಾಗ ನಾವು ಅವರ ವಕೀಲರಾಗಿ ನಮಗೆ 100% ಅಶ್ಯೂರೆನ್ಸ್ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ. ನಾವು ಸೆಷನ್ಸ್ ಕೋರ್ಟಲ್ಲಿ ಬೇಲ್ ತಗೊಳ್ತೀವಿ ಅಂತ. ಅಲ್ಲ, 3 ಜನಕ್ಕೆ ಸಿಕ್ಕಿರೋದ್ರಿಂದ ಅವ್ರಿಗೆ ಆಲ್ರೆಡಿ ಅವ್ರಿಗೆ ಬೇಲೆಬಲ್ ಅಫೆನ್ಸಸ್ ಚಾರ್ಜ್ ಶೀಟಲ್ಲಿ ಇದರಿಂದ 3 ಜನಕ್ಕೆ ಸಿಕ್ಕಿದೆ ಬೇಲು. ಚೇರ್ ಕೊಡದಿದ್ರೆ ಹ್ಯೂಮನ್ ರೈಟ್ಸ್ ಮೊರೆ. ಇದಿಷ್ಟೇ ಅಲ್ಲ, ಜೈಲಲ್ಲಿ ಮುದ್ದೆ ಮುರಿತಾ ಇರುವ ಜಗ್ಗುಗೆ ಬೆನ್ನು ನೋವಿದೆಯಂತೆ. ಹೀಗಾಗಿ ಚೇರ್ಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಕೊಡ್ತಾ ಇಲ್ವಂತೆ. ಇದೇ ಕಾರಣಕ್ಕೆ ಹ್ಯೂಮನ್ ರೈಟ್ಸ್ ಮೊರೆ ಹೋಗೋದಾಗಿ ವಕೀಲ ಸುನೀಲ್ ಹೇಳಿದ್ದಾರೆ. ದೇಶದಲ್ಲಿರುವಂಥ ಪ್ರತಿಯೊಬ್ಬ ಆರೋಪಿ ಅಥವಾ ಅಪರಾಧಿಗೆ ಅವನದೇ ಆದಂತಹ ಮೂಲಭೂತ ಸೌಕರ್ಯಗಳನ್ನ ಜೈಲಲ್ಲಿ ಕೊಡಬೇಕಾಗುತ್ತೆ. ಅವನಿಗೆ ಬೇಸಿಕ್ ಊಟದಿಂದ ಹಿಡಿದು ಅವನ ಆರೋಗ್ಯ, ಅವನಿಗೊಂದು ಬೆಡ್ಡು, ಒಂದು ಪಿಲ್ಲೋ, ಒಂದು ಮಿರರು, ಒಂದು ಅವ್ನು ಆರುವ ಕೆಂಟಾರೋ ನೀರು. ಯಾಕಂದರೆ ಅದು ನ್ಯಾಷನಲ್ ಹ್ಯೂಮನ್ ರೈಟ್ಸ್. ಒಬ್ಬ ಆರೋಪಿ ಮತ್ತು ಅಪರಾಧಿಯ ರೈಟ್ಸ್, ಅದು ಮೂಲಭೂತ ಹಕ್ಕದು ಒಂದು. ಅದೇನೇ ಹೇಳಿ, ದರ್ಶನ್ ಪರ ವಕೀಲರ ಈ ಮಾತು ಕೇಳಿ ತಗಡು ಬಾಸ್ ಅಭಿಮಾನಿಗಳಿಗೆ ಹಾಲು ಕುಡಿದಷ್ಟು ಸಂತೋಷ ಆಗಿರೋದಂತೂ ಸುಳ್ಳಲ್ಲ. ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಶಾಸಕ ಮುನಿರತ್ನಗೆ ಸಾಲು ಸಂಕಷ್ಟ ಎದುರಾಗುತ್ತಲೇ ಇದೆ. ಅತ್ಯಾಚಾರ ಕೇಸ್ನಲ್ಲಿ ಇದೀಗ ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಅವರನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ಎಸ್ಐಟಿ ಕಸ್ಟಡಿಗೆ ಬಿಜೆಪಿ ಶಾಸಕ ಮುನಿರತ್ನ ಕಸ್ಟಡಿ ಬೆನ್ನಲ್ಲೇ ತನಿಖೆ ಚುರುಕು. ಅತ್ಯಾಚಾರ ಆರೋಪ ಪ್ರಕರಣ ಎದುರಿಸುತ್ತಿರುವಂತಹ ಬಿಜೆಪಿ ಶಾಸಕ ಮುನಿರತ್ನರನ್ನ 42ನೇ ಎಸಿಎಂಎಂ ಕೋರ್ಟ್ ಅಕ್ಟೋಬರ್ 5ರ ತನಕ ಎಸ್ಐಟಿಗೆ ಕಸ್ಟಡಿಗೆ ನೀಡಿತ್ತು. ನಿನ್ನೆಯೇ ಎಸ್ಐಟಿ ಅಧಿಕಾರಿಗಳು ಮುನಿರತ್ನ ಅವರನ್ನ ತಮ್ಮ ಕಸ್ಟಡಿಗೆ ಪಡೆದುಕೊಂಡು ಡ್ರಿಲ್ ಶುರು ಮಾಡಿದ್ದಾರೆ. ಶಾಸಕ ಮುನಿರತ್ನ ವಿರುದ್ಧ ರಾಮನಗರ ಜಿಲ್ಲೆಯ ಕಗ್ಲೇಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಇದೀಗ ಹೆಚ್ಚಿನ ತನಿಖೆಗಾಗಿ ನಿನ್ನೆ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡಿದೆ. ಇಷ್ಟು ದಿನ ಆಗಿದ್ದು ಪ್ರಾಥಮಿಕ ತನಿಖೆ ಅಷ್ಟೇ ಆಗಿತ್ತು. ಇಂದಿನಿಂದ ಅಸಲಿ ತನಿಖೆ ಶುರುವಾಗಿತ್ತು. ಯಾವ್ಯಾವ ಆಯಾಮಗಳಲ್ಲಿ ತನಿಖೆ ನಡೆಯುತ್ತೆ ಎಂಬುದನ್ನು ನೋಡೋದಾದ್ರೆ, ಎಸ್ಐಟಿ ತನಿಖೆ ಹೇಗಿರುತ್ತೆ? ಮೊದಲು ಆರೋಪಿ ಹೇಳಿಕೆ ದಾಖಲಿಸಿಕೊಳ್ಳಲಿರುವ ಎಸ್ಐಟಿ ಅಧಿಕಾರಿಗಳು ಬಳಿಕ ಸ್ಥಳ ಮಹಜರು ನಡೆಸಲಿದ್ದಾರೆ. ಸಂತ್ರಸ್ತೆಯನ್ನ ಮುನಿರತ್ನ ಎದುರು ನಿಲ್ಲಿಸಿ ಗುರುತು ಪತ್ತೆ ಪ್ರಕ್ರಿಯೆ ನಡೆಸಲಿದ್ದಾರೆ. ನಂತರ ಇಬ್ಬರನ್ನ ಸ್ಥಳ ಮಹಜರಿಗೆ ಕರೆದೊಯ್ಯಲಿದ್ದಾರೆ. ಇನ್ನು ಸಿಕ್ಕಿರೋ ದಾಖಲೆ ಮುಂದಿಟ್ಟು ಮುನಿರತ್ನ ವಿಚಾರಣೆಯನ್ನ ನಡೆಸಲಿದ್ದಾರೆ. ಮುತ್ಯಾಲ ನಗರ, ಗೋಡೌನ್ ಸೇರಿ ಹಲವೆಡೆ ಪಂಚನಾಮೆ ತೆಗೆದುಕೊಳ್ಳಲಿದ್ದಾರೆ. ಅಲ್ಲದೆ ಶಾಸಕ ಮುನಿರತ್ನ ಮೊಬೈಲ್ ವಶಕ್ಕೆ ಪಡೆದು ಪರಿಶೀಲನೆ ನಡೆಸಲಿದ್ದಾರೆ. ಮೊಬೈಲ್ ಪ್ರೈಮ್ ಎವಿಡೆನ್ಸ್ ಆಗಿ ಪರಿಗಣನೆ ಆಗಲಿದೆ. ಒಂದು ವೇಳೆ ಮೊಬೈಲ್ ಸಿಕ್ಕರೆ ರಿಟ್ರೀವ್ಗೆ ಎಫ್ಎಸ್ಎಲ್ಗೆ ರವಾನಿಸಲಿದ್ದಾರೆ. ಇನ್ನು ಅತ್ಯಾಚಾರ ಕೇಸ್ ಸಂಬಂಧ ಮುನಿರತ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡುವ ಸಾಧ್ಯತೆ ಇದೆ. ಮುನಿರತ್ನಗೆ ಮೆಡಿಕಲ್ ಟೆಸ್ಟ್ ಕೂಡ ಮಾಡುವ ಸಾಧ್ಯತೆ ಇದೆ. ಸದ್ಯ ಬಿಜೆಪಿ ಶಾಸಕ ಮುನಿರತ್ನಗೆ ಸಾಲು ಸಂಕಷ್ಟಗಳು ಎದುರಾಗಿದ್ದು, ಇದೀಗ ಪರಪ್ಪನ ಅಗ್ರಹಾರದಿಂದ ಎಸ್ಐಟಿ ವಿಚಾರಣೆ ಎದುರಿಸಲಿದ್ದಾರೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಶ್ರದ್ಧಾ ವಾಕರ್ ರೀತಿ ಬರ್ಬರವಾಗಿ ಕತ್ತರಿಸಿ ಕೊಲೆಯಾದ ಮಹಾಲಕ್ಷ್ಮಿ ಪ್ರಕರಣ ಖಾಕಿ ಪಡೆಗೆ ತಲೆನೋವಾಗಿದೆ. ಒಂದ್ ಕಡೆ ಆರೋಪಿ ಸುಳಿವೂ ಸಿಗ್ತಿಲ್ಲ, ಇನ್ನೊಂದು ಕಡೆ ಕೊಲೆ ಕಾರಣ ತಿಳಿತಾ ಇಲ್ಲ. ಹೀಗಾಗಿ ನೇಪಾಳ ಸುಂದರಿ ಹುಡುಕಾಟಕ್ಕೆ ಪೊಲೀಸರು ಮತ್ತೊಂದು ಪ್ಲಾನ್ ಮಾಡಿದ್ದಾರಂತೆ. ಏನದು? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ.
ನೇಪಾಳ ಸುಂದರಿ ಕೊಲೆ ಕೇಸ್ ತನಿಖೆ ಚುರುಕು. ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಕಂಪನಿಗೆ ನೋಟಿಸ್. ವಯಲಿಕಾವಲ್ನಲ್ಲಿ ನೇಪಾಳ ಸುಂದರಿ ಕೊಲೆ ಪ್ರಕರಣದ ಸಂಬಂಧ ಪೊಲೀಸರ ತನಿಖೆ ಮತ್ತಷ್ಟು ಚುರುಕಾಗಿದೆ. ಕೊಲೆಗಾರನ ಹುಡುಕಾಟವೇ ನಿಗೂಢವಾಗಿದ್ದು, ಹೀಗಾಗಿ ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಸಂಸ್ಥೆಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಹೌದು, ಮಹಾಲಕ್ಷ್ಮಿ ಚಲನವಲನ ತಿಳಿದ್ರೆ ಯಾರು ಕೊಲೆ ಮಾಡಿದ್ದಾರೆ ಎಂಬ ಮಾಹಿತಿ ಸಿಗಬಹುದು ಎಂಬ ಆಧಾರದಲ್ಲಿ ಖಾಕಿ ಪಡೆ ನೋಟಿಸ್ ನೀಡಿದೆ. ಸದ್ಯ ಮಾಲ್ ಒಂದರಲ್ಲಿ ಕೆಲಸ ಮಾಡ್ತಿದ್ಲು ಎನ್ನಲಾಗಿದೆ. ಹೀಗಾಗಿ ಆ ಮಾಲ್ ಆಡಳಿತ ಮಂಡಳಿಗೆ ಪೊಲೀಸರು ಪ್ರಶ್ನೆಯನ್ನಿಟ್ಟಿದ್ದಾರೆ. ಮಹಾಲಕ್ಷ್ಮಿ ಯಾವಾಗಿನಿಂದ ನಿಮ್ಮಲ್ಲಿ ಕೆಲಸ ಮಾಡ್ತಿದ್ಲು? ಯಾವ ಹುದ್ದೆಯಲ್ಲಿದ್ಲು? ಕೆಲಸದ ವೇಳೆ ಹೇಗೆ ಇರ್ತಿದ್ಲು? ಕೆಲಸ ಮಾಡುವಾಗ ಯಾರ ಜೊತೆ ಆಕೆಯ ಸ್ನೇಹವಿತ್ತು? ಮಹಾಲಕ್ಷ್ಮಿಯನ್ನು ಹುಡುಕಿಕೊಂಡು ಯಾರಾದ್ರೂ ನಿಮ್ಮ ಕಂಪನಿ ಬಳಿ ಬರ್ತಾ ಇದ್ರಾ? ಆಕೆ ಯಾವಾಗಿನಿಂದ ಕೆಲಸಕ್ಕೆ ಬಂದಿಲ್ಲ? ಕೆಲಸಕ್ಕೆ ಗೈರಾಗುವ ಮುಂಚೆಯೇ ಏನಾದ್ರೂ ಕಾರಣ ಕೊಟ್ಟಿದ್ಲಾ ಎಂದು ಪೊಲೀಸರು ನೋಟಿಸ್ ಮೂಲಕ ಪ್ರಶ್ನೆ ಮಾಡಿದ್ದಾರೆ. ಮಹಾಲಕ್ಷ್ಮಿಯ ಕೊನೆ ಸಿಸಿಟಿವಿ ದಾಖಲೆ ವಶ. ಇಲ್ಲ, ಆಕೆ ಕೆಲಸಕ್ಕೆ ಗೈರು ಆದ ಬಗ್ಗೆ ನೀವು ಯಾಕೆ ಬರ್ತಾ ಇಲ್ಲ ಅಂತ ಯಾರನ್ನಾದ್ರೂ ಸಂಪರ್ಕ ಮಾಡಿದ್ರಾ? ಕೆಲಸ ಮಾಡುವ ಜಾಗದಲ್ಲಿ ಐಡಿ ಕಾರ್ಡ್, ಕೊನೆಯದಾಗಿ ಕೆಲಸಕ್ಕೆ ಬಂದಿರುವ ಸಿಸಿ ಕ್ಯಾಮೆರಾ ದೃಶ್ಯ ವಶಕ್ಕೆ ಪಡೆದಿದ್ದಾರಂತೆ. ನೋಟಿಸ್ ನೀಡಿ ಹಲವು ಮಾಹಿತಿ ಕಲೆ ಹಾಕಿರುವ ಪೊಲೀಸರು ಹೆಬ್ಬಗೋಡಿಯಿಂದ ಆರೋಪಿ ಸಹೋದರನನ್ನ ಠಾಣೆಗೆ ಕರೆತಂದು ವಿಚಾರಣೆ ನಡೆಸಿದ್ದಾರಂತೆ. ಮತ್ತೊಂದು ಕಡೆ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಟೀಮ್ ಹುಡುಕಾಟ ಮುಂದುವರೆಸಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಸೃಷ್ಟಿ ಮಾಡಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಕೆರೆಯಿಂದ ಮೊಸಳೆ ಹೊರಬಂದಿದೆ. ಈ ಕುರಿತ ವರದಿ ಎಲ್ಲಿದೆ ನೋಡಿ. ನೀರು ಎಲ್ಲೆಲ್ಲೂ ಬರೀ ನೀರು ನೀರು. ರಸ್ತೆ ಮೇಲೂ ನೀರು, ಮನೆಯೊಳಗೂ ನೀರು. ಕೆರೆಯಿಂದ ಹೊರಬಂದ ಮೊಸಳೆ ನೋಡಿ ಜನರು ಅಕ್ಷರಶಃ ಕಂಗಾಲು. ಜಮಖಂಡಿ ನಗರದಲ್ಲಿ ವರುಣನ ನರ್ತನ. ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರ. ಬಾಗಲಕೋಟೆಯ ಜಮಖಂಡಿ ನಗರದಲ್ಲಿ ವರುಣನ ನರ್ತನವಾಗಿದೆ. ಮೊನ್ನೆ ರಾತ್ರಿ ಸುರಿದ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ವರುಣಾರ್ಭಟಕ್ಕೆ ಜಮಖಂಡಿ ಜನ ತತ್ತರಿಸಿ ಹೋಗಿದ್ದಾರೆ. ಜಮಖಂಡಿ ಸುತ್ತಮುತ್ತ ಸುರಿದ ಭಾರೀ ಮಳೆಗೆ ಬರಿದಾಗಿದ್ದ ಜಮಖಂಡಿಯ ಲಕ್ಕನಕೆರೆ ಮೈದುಂಬಿದೆ. ಕೆರೆಯಿಂದ ಮೊಸಳೆಯೊಂದು ಹೊರಬಂದು ಓಡಾಡಿದೆ. ಮೊಸಳೆಯನ್ನ ನೋಡಿ ಲಕ್ಕನಕೆರೆ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಮಳೆ ಆರ್ಭಟಕ್ಕೆ ಜಮಖಂಡಿ ಹಾಸ್ಟೆಲ್ಗಳಿಗೆ ಮಳೆ ನೀರು ನುಗ್ಗಿದೆ. ಜಲಾವೃತವಾದ ಹಾಸ್ಟೆಲ್ಗೆ ಜಮಖಂಡಿ ಶಾಸಕ ಜಗದೀಶ್ ಗುಡಗುಂಟಿ ಭೇಟಿ ನೀಡಿ ಅವಾಂತರಗಳನ್ನ ವೀಕ್ಷಿಸಿದ್ರು. ರಾತ್ರಿ ಮನ್ಕೊಂಡ ಎದ್ದೆದು ಇವ್ರು ನಾವು ರೂಮ್ನೇ ಮನ್ಕೊಳಕ್ ಜಾಗ ಇಲ್ಲ, ಒಂದ್ ರಾತ್ರಿಯಲ್ಲೇ ಎದ್ದದಿವ್ರು ನಾವು. ಓದಾಕ ಸಂಗಟ ಎಲ್ಲಿ ಜಾಗ ಇಲ್ರಿ. ನಾಳೆ ಎಕ್ಸಾಮ್ 10th ಅವ್ರು ಏನ್ ಮಾಡ್ಬೇಕ್ರಿ? ನಾಳೆ